ದ್ವಾದಶ ರಾಶಿಗಳ ಸಂಕ್ರಾಂತಿ ಫಲಾಫಲಗಳ ಬಗ್ಗೆ ತಿಳಿಯೋಣ. ಗುರುಗಳೇ, ಮೊದಲನೇ ರಾಶಿ ಮೇಷರಾಶಿ. 2026ರ ಮೇಷರಾಶಿಯ ಮಕರ ಸಂಕ್ರಮಣದ ಫಲಗಳು, ಸಂಕ್ರಾಂತಿ ಪುರುಷನ ಫಲಗಳು. ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ತುಂಬ ಯಶಸ್ಸು, ಆಮೇಲೆ ಪ್ರಗತಿ, ಹೊಸ ಅವಕಾಶಗಳು. ನಿರುದ್ಯೋಗಿಗಳಿರ್ತಾರಲ್ಲ ಅವರಿಗೆ ಹೊಸ ಉದ್ಯೋಗ ಸಿಗ್ತಕ್ಕಂಥ ಯೋಗಗಳು ಕಾಣಿಸ್ತಾ ಇದೆ. ಮತ್ತು ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ಕುಟುಂಬದಲ್ಲಿ ಸಂತೋಷ. ಏಕೆಂದರೆ ಹೋದ ವರ್ಷ ಎಲ್ಲ ಕುಟುಂಬದಲ್ಲಿ ಜಗಳಗಳು, ದೊಂಬಿ ರಾದ್ದಾಂತ ಮನಸ್ತಾಪಗಳು ಮತ್ತು ಜಗಳಗಳು, ಯಾವಾಗೂ ಜಗಳನೇ ಆಗ್ತಾಯಿತ್ತು. ಈ ವರ್ಷ ನಿಮಗೆ ತುಂಬ ಅನುಕೂಲತೆ ದಿನಗಳು ಕಾಣಿಸ್ತಾ ಇದೆ. ಮತ್ತು ಆರೋಗ್ಯದಲ್ಲಿ ಮಾತ್ರ ನೀವು ಸ್ವಲ್ಪ ಹುಷಾರಾಗಿರಬೇಕು. ನೋಡಿ, ಬೆನ್ನು ನೋವು ಬರ್ಬೋದು, ಸೊಂಟ ನೋವು ಬರ್ಬೋದು, ಕಣ್ಣು ನೋವು ಬರ್ಬೋದು, ಮಂಡಿ ನೋವು ಬರ್ಬೋದು. 5ರಲ್ಲಿ ಕೇತು, ಕಷ್ಟಪ್ರಾಪ್ತಿ. ನೀವು ಎಷ್ಟು ಉದ್ಯೋಗ ಕಷ್ಟಪಟ್ಟರೂ ಸಹ ನಿಮಗೆ ಬೆಲೆ ಸಿಕ್ಕೋದು ಕಷ್ಟ. ಯಾಕೆಂದರೆ ರಾಹು ಕೇತುಗಳು ಒಂದು ಮನೆಯಲ್ಲಿ 18 ತಿಂಗಳ ಕಾಲ ಇರ್ತಾರೆ. ಮತ್ತು 10ರಲ್ಲಿ ರವಿ ಇದ್ದಾನೆ. ನೋಡಿ, ನಿಮ್ಗೆ ಅವಾಗಲೇ ಹೇಳಿದೆ, ಸೂರ್ಯ ಒಳ್ಳೆ ಫಲ. ಮೇಷರಾಶಿಯವರಿಗೆ ಧನ ಲಾಭ, ಐಶ್ವರ್ಯ ಲಾಭ, ಆಭರಣ ಲಾಭ, ಅಭಿವೃದ್ಧಿ, ಯಶಸ್ಸು ಎಲ್ಲ ಕೊಡ್ತಕ್ಕಂಥವನು ರವಿ. 10ರಲ್ಲಿ ಕುಜ ಇದ್ದಾನೆ. ಭಯ, ಬೆಂಕಿಯಿಂದ ಭಯ, ಹುಷಾರಾಗಿರಬೇಕು. ನೀವು ಸ್ಟೌವಿಂದ ಹುಷಾರಾಗಿರಬೇಕು. ಮನೆಯಲ್ಲಿ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ, ಸಂಪತ್ರ ಹುಷಾರಾಗಿ ನೋಡ್ಕೊಳ್ಳಿ, ಕೇರ್ಫುಲ್ಲಾಗಿರಬೇಕು. ಮತ್ತು ದ್ರವ್ಯ ನಷ್ಟ. 10ರಲ್ಲಿ ಬುಧ ಲಕ್ಷ್ಮೀಕರವಾಗಿದ್ದಾನೆ. ಮತ್ತು 10ರಲ್ಲಿ ಶುಕ್ರ ಧನನಾಶ ಮಾಡ್ತಾನೆ. ನೋಡಿ, ನೀವು ಹುಷಾರಾಗಿ ಬುದ್ಧಿವಂತರಾಗಬೇಕು. ಅದನ್ನು ಹಣನ ಇಟ್ಕೋಬೇಕಿಲ್ಲ ಅಂದರೆ ಖರ್ಚು ಮಾಡಿಸ್ಬಿಡ್ತಾನೆ. ಮತ್ತು 10ರಲ್ಲಿ ರಾಹು ದ್ರವ್ಯ ಲಾಭ. 12ರಲ್ಲಿ ನಿಮಗೆ ಶನಿ. 12ರಲ್ಲಿ ಯಾವಾಗ ಬರ್ತೀವಿ ಎಲ್ಲ ದುಡ್ಡೆಲ್ಲ ಲಾಸ್ ಆಗ್ತಾ ಇರುತ್ತೆ. ಅದಕ್ಕೆ ನೀವು ₹1 ಇಟ್ಕೊಂಡೆ ₹2 ಆದರೂ ನೀವು ₹1 ಖರ್ಚು ಮಾಡಿ ₹2 ಸೇವ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಎಲ್ಲ ತುಂಬ ಖಾಲಿ ಆಗ್ತಕ್ಕಂಥದ್ದಿದೆ. ಗುರುಗಳೇ, ಪರಿಹಾರ ನೋಡಿ, ಪರಿಹಾರ ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸನ್ನ 3 ಟೈಮ್ ಪಾರಾಯಣ ಮಾಡಬೇಕು. ಆಮೇಲೆ ಓಂ ಕುಜಗ್ರಹ ಎನ್ನುವಂಥ ಜಪ ಮಾಡ್ಕೋಬೋದು. ಇಲ್ಲ ಅಂದರೆ ಅಗ್ನಿರ್ಮೂರ್ಧಾದಿವಕ್ಕ ಪೃಥಿವ್ಯ ಅಜಂ ಅಪಾಗುಂ ರೇತಾಗುಂ ಸಿ ಜನ್ಮತೆ ಶೋನಾ ಪೃಥ್ವೇ ಭವಾನ್ ರುಕ್ಷರ ನಿವೇಶನೇ ಯಚ್ಚಾನಶ್ರಮ ಸುಪ್ರತ ಆಹ ಕ್ಷೇತ್ರಸ್ಯ ಪತಿನ ವೈಗಮಿತೇನೇ ಜಯಾಮಸಿ. ಈ ಮಂತ್ರನ ಕೇಳಿಸ್ಕೊಂಡು ಸಾಕು, ಹೇಳಕ್ಕೆ ಬರದೇ ಇದ್ರೆ. ಗುರುಗಳೇ, ಮೇಷರಾಶಿಗೆ ಅದೃಷ್ಟ ಸಂಖ್ಯೆ ಹಾಗೆಯೇ ಬಣ್ಣ. ಈ ಅದೃಷ್ಟ ಸಂಖ್ಯೆ ಇವರಿಗೆ 3 ಮತ್ತು 9 ಬರುತ್ತೆ. ಮತ್ತು ಕೆಂಪು ವಸ್ತ್ರ ಮತ್ತು ಹಳದಿ. ಕೆಂಪು ಮತ್ತು ಹಳದಿ ಇವರಿಗೆ ಅದೃಷ್ಟದ ಬಣ್ಣ ತಂದುಕೊಡೋದು.